ನಮಸ್ಕಾರ ಸ್ನೇಹಿತರೆ. ಭಾರತ ಹಾಗೂ ಪಾಕಿಸ್ತಾನ ನಡುವೆ ಯಾವಾಗ ಬೇಕಿದ್ರು ಮತ್ತೆ ಹೊಡೆದಾಡೋ ಸಾಧ್ಯತೆ ಇರೋ ಹೊತ್ತಲ್ಲಿ ಪಾಕಿಸ್ತಾನದ ಸೇನೆ ಮತ್ತು ನಮ್ಮ ಸೇನೆ ಯುದ್ಧದ ಹಿಂಟ್ ಕೊಡ್ತಿರೋ ಹೊತ್ತಲ್ಲಿ ಮೋದಿ ಸರ್ಕಾರ ಮಹತ್ವದ ನಿರ್ಧಾರ ತಗೊಂಡಿದೆ. ಭರ್ತಿ $9 ಬಿಲಿಯನ್ ಅಂದರೆ 79,000 ಕೋಟಿ ರೂಪಾಯಿ ಅಮೌಂಟ್ನ ಆಯುಧವನ್ನ ಖರೀದಿ ಮಾಡೋಕೆ ರಕ್ಷಣಾ ಸಚಿವಾಲಯ ಒಪ್ಪಿಗೆ ಕೊಟ್ಟಿದೆ. ಬೇಗ ಇದನ್ನ ಸೇನೆಗೆ ಸೇರಿಸಿಕೊಳ್ಳಿ ಅಂತ ಕ್ಲಿಯರೆನ್ಸ್ ಕೊಡಲಾಗಿದೆ. ಆರಂಭಿಕ ಕೆಲಸ ಶುರುನೂ ಆಗಿದೆ. ಇದರ ಅಡಿಯಲ್ಲಿ ಭಾರತ ಡೆಡ್ಲಿ ಆಯುಧಗಳನ್ನು ಖರೀದಿ ಮಾಡ್ತಿದೆ. ಕೂತಲ್ಲೇ ಬಡಿಯಬಲ್ಲ ರಷ್ಯನ್ ಮಿಸೈಲ್ಗಳು, ಜೇನ್ನೊಣದಂತೆ ನುಗ್ಗಿ ಕಡಿಯಬಲ್ಲ ಡ್ರೋನ್ಗಳು, ನೀರಲ್ಲೂ ನೀರಾನೆಗಳಂತೆ ನುಗ್ಗಬಲ್ಲ ಯುದ್ಧ ನೌಕೆಗಳು, ಟ್ಯಾಂಕ್ ಧ್ವಂಸ ಮಾಡುವ ನಾಗಾಸ್ತ್ರಗಳು, ಹೀಗೆ ಆಯುಧಗಳ ಬೆಟ್ಟವನ್ನೇ ಭಾರತ ಬಾಚಿಕೊಳ್ತಾ ಇದೆ. ಪಾಕ್ ಜೊತೆಗಿನ ಸಂಭಾವ್ಯ ಯುದ್ಧದಲ್ಲಿ ಇವು ಗೇಮ್ ಚೇಂಜರ್ ಆಗಿ ಕೆಲಸ ಮಾಡಲಿವೆ. ಹಾಗಿದ್ರೆ ಭಾರತ ಖರೀದಿ ಮಾಡ್ತಿರೋ ಈ ಆಯುಧಗಳ ತಾಕತ್ತೇನು? ಇವುಗಳನ್ನೇ ಭಾರತ ಖರೀದಿ ಮಾಡ್ತಿರೋದು ಏಕೆ? ಈ ಸಲ ಪಾಕ್ನ ಡೀಪ್ ಇನ್ಸೈಡ್ ಅಂದರೆ ಬಲೂಚಿಸ್ತಾನ, ಪಾಕ್ ಆಕ್ರಮಿತ ಬಲೂಚಿಸ್ತಾನ ಮತ್ತು ಖೈಬರ್ ಪಖ್ತೂನ್ಖ್ವಾ ಭಾಗಕ್ಕೂ ಭಾರತ ಬರೆ ಹಾಕೋಕೆ ಬಲೆ ಬೀಸಿದ್ಯಾ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 10,000 ಕೋಟಿಗೆ ರಷ್ಯನ್ ಮಿಸೈಲ್, ಭಾರತಕ್ಕೆ ಸಾವಿರಾರು ರಕ್ಷಕರ ಕಾವಲು. ಈಗ ಭಾರತ ಖರೀದಿ ಮಾಡ್ತಿರೋ ಆಯುಧಗಳ ಪೈಕಿ ಅತ್ಯಂತ ಮುಖ್ಯವಾಗಿರೋದು ಈ ರಷ್ಯನ್ ಮಿಸೈಲ್ಸ್. ಅರೆ, ನಮ್ಮ ಹತ್ರನೇ ಇದಾವಲ್ಲ, ಇದ್ಯಾಕೆ ಇಷ್ಟೊಂದು ದುಡ್ಡು ಅಂತ ಕನ್ಫ್ಯೂಸ್ ಆಗಬೇಡಿ. ಈಗ ಖರೀದಿ ಮಾಡ್ತಿರೋದು ನಾರ್ಮಲ್ ಮಿಸೈಲ್ಸ್ ಅಲ್ಲ, ಸರ್ಫೇಸ್ ಟು ಏರ್ ಮಿಸೈಲ್. ನಿಮಗೆ ಗೊತ್ತಿರೋ ಹಾಗೆ ಭಾರತದ ಬಳಿ ರಷ್ಯಾ ನಿರ್ಮಿತ ಸುದರ್ಶನ ಚಕ್ರ ಅಥವಾ S-400 ಸಿಸ್ಟಮ್ ಇದೆ. ಭಾರತದ ರಕ್ಷಣೆಯ ಬಾಹುಬಲಿ. ಈ ಸಿಸ್ಟಮ್ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿತ್ತು. ಪಾಕಿಸ್ತಾನ ಹಾರಿಸಿದ ಫತಹ್, ಅಬ್ದಾಲಿಯಂತಹ ದೊಡ್ಡ ಸೋ ಕಾಲ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು, ಕೆಲವೊಂದು ಬ್ಯಾಲಿಸ್ಟಿಕ್ ತರದ ಮಿಸೈಲ್ಗಳನ್ನು ಇವು ನಾಶ ಮಾಡಿದ್ವು. ಟರ್ಕಿ ಮತ್ತು ಚೈನಾ ನಿರ್ಮಿತ ಭಾರಿ ಡ್ರೋನ್ಗಳನ್ನು ಪಾಕಿಸ್ತಾನದ ಹೈಟೆಕ್ ಜೆಟ್ಗಳ ವಿರುದ್ಧವೂ ಹೋರಾಡಿತ್ತು. ನಮ್ಮ ವಾಯುಪಡೆಯ ಪ್ರಕಾರ 300 ಕಿಲೋಮೀಟರ್ ದೂರದಲ್ಲೇ ಈ ಸಿಸ್ಟಮ್ ಉಪಯೋಗಿಸಿ F-16 ಮತ್ತು JF-17 ಜೆಟ್ಗಳನ್ನು ಹೊಡೆದು ಹಾಕಲಾಗಿದೆ. ಇಡೀ ಜಗತ್ತಲ್ಲಿ ಇಷ್ಟು ದೂರದಲ್ಲಿ ಯಾವ ಏರ್ ಡಿಫೆನ್ಸ್ ಕೂಡ ಶತ್ರು ನೆಲಕ್ಕೆ ಹೋಗಿ ವಿಮಾನ ಹೊಡೆದಿಲ್ಲ. ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ದು ಈ ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿರೋ ಭಯಾನಕ ಮಿಸೈಲ್ಗಳು. ಸೊ ಅದೇ ಮಿಸೈಲ್ಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ಭಾರತ ಖರೀದಿ ಮಾಡ್ತಿದೆ. ಸುಮಾರು 10,000 ಕೋಟಿ ರೂಪಾಯಿ ಖರ್ಚಲ್ಲಿ S-400 ಮಿಸೈಲ್ಗಳನ್ನು ಖರೀದಿ ಮಾಡ್ತಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಭಾರತದ ಬಳಿ ಸದ್ಯ 3 S-400 ಸಿಸ್ಟಮ್ನ ತುಕಡಿಗಳಿದಾವೆ. ಇನ್ನೂ 2 ತುಕಡಿಗಳು ಬರಬೇಕು. ಆಪರೇಷನ್ ಸಿಂಧೂರ್ನಲ್ಲಿ ಕೆಲವನ್ನ ಯೂಸ್ ಮಾಡಿರೋದ್ರಿಂದ ಅವುಗಳಲ್ಲಿ ಹಾಕೋ ಮಿಸೈಲ್ಗಳ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ಯಾವಾಗ ಬೇಕಾದ್ರೂ ಪಾಕ್ ಜೊತೆ ಯುದ್ಧ ಆಗೋ ಸಾಧ್ಯತೆ ಇರೋದ್ರಿಂದ ಈ ಮಿಸೈಲ್ಗಳ ಸ್ಟಾಕ್ ತುಂಬಾ ಮುಖ್ಯ. S-400 ನಲ್ಲಿ ಹಲವು ರೇಂಜ್ನ ಮಿಸೈಲ್ಸ್ ಇದ್ದು, M96M ಮಿಸೈಲ್ 120 ಕಿಲೋಮೀಟರ್ ರೇಂಜ್ ಹೊಂದಿದೆ. ಅಂದ್ರೆ ಅಷ್ಟು ದೂರದಲ್ಲೇ ಶತ್ರು ಆಬ್ಜೆಕ್ಟ್ಸ್ ಅನ್ನ ಹೊಡೆದು ಹಾಕುತ್ತೆ. ಹಾಗೆ 48N6M ಹೆಸರಿನ ಮಿಸೈಲ್ ಕೂಡ ಇದ್ದು, ಇದು 200 ಕಿಲೋಮೀಟರ್ ರೇಂಜ್ ಹೊಂದಿದೆ. ಹಾಗೆ 48N6DM 250 ಕಿಲೋಮೀಟರ್ ರೇಂಜ್ ಹೊಂದಿದ್ರೆ, 40N6E 400 ಕಿಲೋಮೀಟರ್ ರೇಂಜ್ ಹೊಂದಿದೆ. ಇವುಗಳಿಗೆ ಒಂದೊಂದಕ್ಕೂ ಒಂದೊಂದು ರೇಟ್ ಇದೆ. 2 ರಿಂದ 8 ಕೋಟಿ ರೂಪಾಯಿ ತನಕ ಇದೆ. ಈಗ ಭಾರತ ಈ ಎಲ್ಲಾ ಮಿಸೈಲ್ಗಳ ಸ್ಟಾಕ್ ಅನ್ನ ಈಗ ಮತ್ತೆ ಫುಲ್ ಮಾಡೋಕೆ ಹೊರಟಿದೆ. ಬಹುತೇಕ 8 ಕೋಟಿ ಅಂತ ಹೇಳಿದ್ರು ಕೂಡ ಅದರಲ್ಲಿ ಮುಖ್ಯವಾಗಿ 400 ಕಿಲೋಮೀಟರ್ ರೇಂಜ್ ನ ಮಿಸೈಲ್ ಅನ್ನೇ ಭಾರತ ಹೆಚ್ಚು ಖರೀದಿ ಮಾಡೋ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರ ಇದೆ. ಒಂದೊಂದಕ್ಕೆ 8 ಕೋಟಿ ರೂಪಾಯಿ ಕೊಟ್ಟು. ಯಾಕಂದ್ರೆ ಈ ಬಾರಿ ಭಾರತ ಪಾಕಿಸ್ತಾನದ ಡೀಪ್ ಇನ್ಸೈಡ್ ಕಾರ್ಯಾಚರಣೆ ಮಾಡೋಕೆ ರೆಡಿ ಆಗ್ತಾ ಇದೆ. ಈಗ ಆಲ್ರೆಡಿ ಆಕಾಶ್, ಬರಾಕ್ನಂತಹ ಮೀಡಿಯಂ ರೇಂಜ್ನ ಡಿಫೆನ್ಸ್ ಸಿಸ್ಟಮ್ ಇರೋದ್ರಿಂದ ಭಾರತಕ್ಕೆ ತುರ್ತಾಗಿ ಲಾಂಗ್ ರೇಂಜ್ನ ಮಿಸೈಲ್ಗಳ ಸ್ಟಾಕ್ ಬೇಕು. ಪಾಕಿಸ್ತಾನ್ ಪಂಜಾಬ್ನ ಆಚೆಗೂ ಭಾರತ ಕಾರ್ಯಾಚರಣೆ ಮಾಡಬೇಕು ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಪಾಕಿಸ್ತಾನ ದೂರಕ್ಕೆ ತಗೊಂಡು ಹೋಗ್ತಾ ಇದೆ ಉಗ್ರ ಗುಂಪುಗಳನ್ನೆಲ್ಲ. ಭಾರತದ ಬಾರ್ಡರ್ ನಲ್ಲಿಟ್ಟರೆ ನಮ್ಮ ಮರಿಗಳನ್ನೆಲ್ಲ ಸುಟ್ಟು ಬಿಡ್ತಾರೆ ಅಂತ ಹೇಳಿ ಅವರ ಮರಿಗಳನ್ನೆಲ್ಲ ದೂರಕ್ಕೆ ತಗೊಂಡೋಗಿ ಬುಟ್ಟಿಲಿ ಮುಚ್ಚಿಡ್ತಾ ಇದ್ದಾರೆ. ಆ ಕಡೆ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ, ಅಫ್ಘಾನಿಸ್ತಾನ ಬಾರ್ಡರ್ನಲ್ಲಿ, ಬಲೂಚಿಸ್ತಾನ ಸೈಡು ದೂರ ಭಾರತಕ್ಕೆ ಈಸಿಯಾಗಿ ಹತ್ರ ಸಿಗಬಾರದು, ಆ ರೀತಿ ಮಾಡಬೇಕು ಅನ್ನೋ ಪ್ಲಾನ್ ನಲ್ಲಿ ಅವರಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನ ಕೂಡ ಅಂತದ್ದೇ ಆಯುಧಗಳನ್ನ ಚೀನಾದಿಂದ ಖರೀದಿ ಮಾಡ್ತಿದೆ. 250 ಕಿಲೋಮೀಟರ್ ದೂರದಲ್ಲೇ ಆಬ್ಜೆಕ್ಟ್ಸ್ ಅನ್ನ ಹೊಡೆಯಬಲ್ಲ ಏರ್ ಟು ಏರ್ ಮಿಸೈಲ್ಗಳನ್ನ ಕೂಡ ಪಾಕಿಸ್ತಾನ ಖರೀದಿ ಮಾಡ್ತಿದೆ ಚೀನಾದಿಂದ. ಹೀಗಾಗಿ ಅವು ಹಾರೋಕ್ ಶುರು ಮಾಡಿದ ತಕ್ಷಣ ಹೊಡಿಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಕೂಡ ಲಾಂಗ್ ರೇಂಜ್ ನ ಮಿಸೈಲ್ ಖರೀದಿ ಮಾಡೋ ಅವಶ್ಯಕತೆ ಜಾಸ್ತಿ ಇದೆ. ಏರ್ ಡಿಫೆನ್ಸ್ ಸಿಸ್ಟಮ್ ನ ಒಳಗಡೆ ಹಾಕಕ್ಕೆ, S-400 ಒಳಗಡೆ ಹಾಕಕ್ಕೆ. ಸೊ 10,000 ಕೋಟಿ ರೂಪಾಯಿ ಚಿಲ್ಲರೆ ಖರ್ಚು ಮಾಡಿ ನಾವೀಗ ಲಾಂಗ್ ರೇಂಜ್ ದೇ ತಗೊಂಡ್ವಿ ಅಂದ್ರೂ ಕೂಡ 1250ಕ್ಕೂ ಅಧಿಕ ಮಿಸೈಲ್ಗಳು, 400 ಕಿಲೋಮೀಟರ್ ರೇಂಜ್ ನ ಮಿಸೈಲ್ಗಳು 1250ಕ್ಕೂ ಅಧಿಕ ನಮಗೆ ಸಿಗ್ತವೆ. ಇದರಿಂದ ಸಾವಿರಾರು ಜೆಟ್ಗಳು, ಮಿಸೈಲ್ಗಳು ಏನೇ ಬಂದ್ರೂ ಕೂಡ ಬೌಂಡ್ರಿ ದಾಟೋಕು ಮುನ್ನವೇ ಅವುಗಳನ್ನ ಹೊಡೆದು ಹಾಕಬಹುದು ನಾವು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್
4 night 5 days ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. 5,500 ಕೋಟಿಗೆ ಸ್ವಾಮ್ ಡ್ರೋನ್ಸ್. ಇನ್ನು ಈ ಖರೀದಿಯ ಮತ್ತೊಂದು ದೊಡ್ಡ ಹೆಜ್ಜೆ ಅಂದ್ರೆ ಸ್ವಾಮ್ ಡ್ರೋನ್ಗಳು. ಹೆಸರೇ ಹೇಳೋ ಹಾಗೆ ಹಿಂಡಾಗಿ ಜೇನ್ ನೊಣಗಳಂತೆ ನುಗ್ಗಿ ಹೋಗಿ ದಾಳಿ ಮಾಡ್ತವೆ. ವೈರಿ ಏರ್ ಡಿಫೆನ್ಸ್ಗೆ ಹಾನಿ ಮಾಡಿ ಅವುಗಳಿಗೆ ಪ್ರೆಷರ್ ಕ್ರಿಯೇಟ್ ಮಾಡಿ ಸೀದಾ ಅವ್ರ ಮೇಲೆ ಸ್ಫೋಟಕವನ್ನ ಸುರಿತವೆ. ಒಂದೇ ಸಾಲಲ್ಲಿ ಹೇಳೋದಾದ್ರೆ ಜೇನ್ ನೊಣಗಳ ಹಾಗೆ ವೈರಿ ಮೇಲೆ ಮುಗಿ ಬೀಳ್ತವೆ. ಹಾಗೆ ನೋಡಿದ್ರೆ ಭಾರತದ ಬಳಿ ಈಗ ಆಲ್ರೆಡಿ ಇಂತಹ ಸಾಕಷ್ಟು ಡ್ರೋನ್ಸ್ ಇವೆ. ಕಾಮಿಕಾಜೆ ಡ್ರೋನ್ಸ್, ಮಿಸೈಲ್ ಹಾರಿಸೋ ಡ್ರೋನ್ಸ್, ಸರ್ವೇಲೆನ್ಸ್ ಡ್ರೋನ್ಸ್, ಸ್ಥಳಾನ್ವೇಷಣೆ ಡ್ರೋನ್ಸ್ ಎಲ್ಲ ಇವೆ. ಆದರೆ ಭಾರತದ ಸೇನೆಗೆ ಇದು ಸಾಕಾಗ್ತಿಲ್ಲ. ಅದರಲ್ಲೂ ಕೂಡ ಈಗ ಸೇನೆಯಲ್ಲಿ ಡ್ರೋನ್ಗಳ ಸ್ಕ್ವಾಡ್ರನ್ಗಳನ್ನೇ ಶುರು ಮಾಡ್ತಿದ್ದಾರೆ. ಏರ್ಫೋರ್ಸ್, ನೇವಿ, ಭೂಸೇನೆ ಸ್ಪರ್ಧೆಗೆ ಬಿದ್ದವರಂತೆ ಡ್ರೋನ್ ಖರೀದಿ ಮಾಡ್ತಿದ್ದಾರೆ, ಬೇಡಿಕೆ ಇಡ್ತಾ ಇದ್ದಾರೆ. ಭೂಸೇನೆಯಂತೂ ಡ್ರೋನ್ ಸೇನೆಯನ್ನೇ ರೆಡಿ ಮಾಡ್ತಾ ಇದೆ. ಹೀಗಾಗಿ ಭಾರತ ಒಂದೇ ಸಲ ಇಷ್ಟು ಹಣ ಹಾಕ್ತಾ ಇದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಈ ಬಾರಿ 1,000 ಕಿಲೋಮೀಟರ್ ರೇಂಜ್ನ ಡ್ರೋನ್ಗಳನ್ನ ಕೂಡ ಖರೀದಿ ಮಾಡ್ತಿದ್ದಾರೆ. ಲಾಂಗ್ ರೇಂಜ್ ಟಾರ್ಗೆಟ್ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಸೊ ಪಾಕಿಸ್ತಾನದ ಮೇಲೆ ಮುಂದೆ ದಾಳಿ ಏನಾದರೂ ನಡೆದರೆ ಅದು POK ಮತ್ತು ಪಂಜಾಬಿಗೆ ಮಾತ್ರ ಸೀಮಿತ ಆಗಿರಲ್ಲ. ಇಡೀ ಪಾಕಿಸ್ತಾನದ ಆಕಾಶದ ತುಂಬ ಭಾರತೀಯ ಡ್ರೋನ್ಗಳು ಮಿಂಚಾಗಿ ಕಾರ್ಯಾಚರಣೆ ಮಾಡಲಿವೆ. ಹಾಗೆ ಈ ಡ್ರೋನ್ಗಳು ಅಟಾನಮಸ್ ಟೇಕ್ ಆಫ್, ಲ್ಯಾಂಡಿಂಗ್, ನ್ಯಾವಿಗೇಷನ್ ಮತ್ತು ಅವೇ ಅವಾಗಿ ಸ್ಫೋಟಕ ಸುರಿಸೋ ಸಾಮರ್ಥ್ಯವನ್ನು ಕೂಡ ಹೊಂದಿರ್ತವೆ. ಇದರಲ್ಲಿ ಮನುಷ್ಯರ ಆಪರೇಷನ್ಸ್ ನ ಅಗತ್ಯನೇ ಇರುವುದಿಲ್ಲ. ಒಂದು ಸಲ ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ ಅವೇ ಮೇಲೆದ್ದು, ಅವೇ ಹುಡ್ಕೊಂಡು, ಅವೇ ಶತ್ರು ದಾಳಿಯನ್ನ ತಪ್ಪಿಸ್ಕೊಂಡು ಹೋಗಿ ದಾಳಿ ಮಾಡೋ ಸಾಮರ್ಥ್ಯವನ್ನ ಹೊಂದಿರ್ತವೆ. ಇದರಲ್ಲಿ ಕೆಲವೊಂದು ಮಲ್ಟಿ ರೋಲ್ ಡ್ರೋನ್ಸ್ ಆಗಿದ್ರೆ ದಾಳಿ ಮಾಡಿ ವಾಪಸ್ ಬರೋ ಸಾಮರ್ಥ್ಯವನ್ನು ಹೊಂದಿರ್ತವೆ. ಹಾಗೆ ಕಾಮಿಕಾಜೆ ಡ್ರೋನ್ ಆದ್ರೆ ಅವು ಹೋಗಿ ಶತ್ರುವನ್ನ ಗುರುತಿಸಿ ಅದರ ಮೇಲೆ ಬಿದ್ದು ತಾನು ಸ್ಫೋಟಿಸಿಕೊಂಡು ಪ್ರಾಣ ಅರ್ಪಿಸಿ ದಾಳಿ ಮಾಡ್ತವೆ. ಇಂಥ ಡ್ರೋನ್ಗಳನ್ನ ಸಾಮಾನ್ಯವಾಗಿ ಶತ್ರುಗಳ ಏರ್ ಫೀಲ್ಡ್ ಗಳನ್ನ ಮತ್ತು ಕ್ರಿಟಿಕಲ್ ಆಸೆಟ್ಸ್ ಅನ್ನ ಧ್ವಂಸ ಮಾಡೋಕೆ ಯೂಸ್ ಮಾಡಲಾಗುತ್ತೆ. ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಸ್ನೇಹಿತರೆ ಲಾಂಚ್ ಆಗಿದೆ. ಅದರಲ್ಲಿ ನಿರಂತರವಾಗಿ ವ್ಯಾಲ್ಯೂಯಬಲ್ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಪಬ್ಲಿಷ್ ಆಗ್ತಾ ಇದಾವೆ. ಹಾಗೆ ಮೆಂಬರ್ಸ್ ಓನ್ಲಿ ಲೈವ್, ಸೆಕೆಂಡ್ ಲೈವ್ ಇದೇ ಶನಿವಾರ ನಾವು ನಡೆಸೋರಿದ್ದೀವಿ. ಆ ಮೆಂಬರ್ಸ್ ಓನ್ಲಿ ಲೈವ್ ನಲ್ಲಿ ಆಯ್ದ ಮೆಂಬರ್ಸ್ ಪ್ರಶ್ನೆಗಳನ್ನ ಸೆಲೆಕ್ಟ್ ಮಾಡಿ ಉತ್ತರಿಸುವ ಒಂದು ಪ್ರಯತ್ನ ಕೂಡ ನಡೆಯುತ್ತೆ. ಮೊದಲ ಮೆಂಬರ್ಸ್ ಓನ್ಲಿ ಲೈವ್ಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು, ಕೆಲವರು ನೋಡಿರಬಹುದು. ಜೊತೆಗೆ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಆ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಒಳಗಡೆ ಬರ್ತಾ ಇರುವಂತಹ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಗಳಲ್ಲಿ ಯಾವುದೇ ನಮ್ಮ ಕಡೆಯಿಂದ ಹಾಕುವ ಆಡ್ ಗಳು ಇರೋದಿಲ್ಲ, ಯಾವುದೇ ಪ್ರಾಡಕ್ಟ್ ಲಿಂಕ್ ಇರೋದಿಲ್ಲ ಅಥವಾ ಪ್ರಾಡಕ್ಟ್ ಇಂಟಿಗ್ರೇಷನ್ ಕೂಡ ಇರೋದಿಲ್ಲ. ಪ್ಯೂರ್ ಕಾಂಟೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದ್ರೆ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ನಾವು ಹಾಕುವ ಎಕ್ಸ್ಟ್ರಾ ಆಡ್ಸ್ ಅದರಲ್ಲಿ ಇರೋದಿಲ್ಲ. ನಿಮಗೆ ನಮ್ಮ ವರ್ಕ್ ಅಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದೆ ಅಂದ್ರೆ ಸ್ನೇಹಿತರೆ, ದಿನಕ್ಕೆ 97 ಪೈಸೆ, ನಾಟ್ ಇವನ್ ₹1, ಇಡೀ ತಿಂಗಳಿಗೆ 29 ರೂಪಾಯಿ. ಆ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನ ಕಾಸ್ಟ್ ಅದು. ನೀವು ಅದನ್ನ ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಡೆ ಜಾಯಿನ್ ಅನ್ನೋ ಬಟನ್ ಇದೆ, ಅದ್ರ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಪ್ರತ್ಯೇಕ ಲಿಂಕ್ ಕೊಟ್ಟಿರ್ತೀವಿ. ಯಾರಿಗೆ? ಆಪಲ್ ಯೂಸರ್ಸ್ಗೆ. ಅವರು ಆ ಲಿಂಕ್ ಥ್ರೂ ಹೋಗಿ ಸಫಾರಿ ಬ್ರೌಸರ್ಗೆ ಹೋಗಿ ಅಲ್ಲಿಂದ ಜಾಯಿನ್ ಆಗ್ಬೋದು. ಪ್ಲೇ ಸ್ಟೋರ್ನ ಎಕ್ಸ್ಟ್ರಾ ಚಾರ್ಜಸ್ ಅನ್ನ ಅವಾಯ್ಡ್ ಆ ರೀತಿ ಮಾಡ್ಬೋದು ಆಪಲ್ ಯೂಸರ್ಸ್. ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗ್ಬೋದು. ಆಸಕ್ತರು ಕನ್ಸಿಡರ್ ಮಾಡಿ ಸ್ನೇಹಿತರೆ. ಬನ್ನೀಗ ಕಂಟಿನ್ಯೂ ಮಾಡೋಣ. 30,000 ಕೋಟಿಗೆ ಯುದ್ಧ ನೌಕೆ. ಏನೋ ರಕ್ಷಣಾ ಸಚಿವಾಲಯದ ಕ್ಲಿಯರೆನ್ಸ್ ನಲ್ಲಿ 30,000 ಕೋಟಿ ರೂಪಾಯಿಯನ್ನ ಯುದ್ಧ ನೌಕೆಗಳ ಮೇಲೆ ಖರ್ಚು ಮಾಡ್ತಿದ್ದಾರೆ. ಹೊಸ ಖರೀದಿಯಲ್ಲಿ 4 ವಾರ್ಶಿಪ್ಗಳು ಭಾರತಕ್ಕೆ ಬರಲಿವೆ. ಇವು ಭಾರಿ ಗಾತ್ರದಾಗಿದ್ದು ಭಾರತೀಯ ಕಂಪನಿಗಳೇ ಇದನ್ನ ನಿರ್ಮಾಣ ಮಾಡಲಿದ್ದಾರೆ. ಟೆಂಡರ್ ಮೂಲಕ ಈ ಡೀಲ್ ನಡೆಯುತ್ತೆ. ಸದ್ಯಕ್ಕಿದು ನೇವಿ ಸೇರೋಕೆ ಇನ್ನೊಂದಿಷ್ಟು ವರ್ಷ ಆಗ್ಬೋದು. ಆದ್ರೆ ಇದು ನೇವಿಗೆ ಸೇರಿದ್ರೆ ಭಾರತದ ಶಕ್ತಿ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಆದ್ರೆ ಇದು ನೇವಿಗೆ ಸೇರಿದಾಗ ಭಾರತದ ಶಕ್ತಿ ಡೆಫಿನೆಟ್ಲಿ ಹೆಚ್ಚಾಗುತ್ತೆ. ಯಾಕಂದ್ರೆ ಈ ಹೊಸ ನೌಕೆಗಳು 2 ರೀತಿಯ ಕೆಲಸವನ್ನ ಮಾಡಲಿವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಂದ್ರೆ ನೌಕೆಗಳಾಗಿನೂ ಇರ್ತವೆ, ಹಾಗೆ ಸೇನಾ ನೆಲೆ ರೀತಿನೂ ಕೆಲಸ ಮಾಡ್ತವೆ. ಪ್ರತಿ ಹಡಗು 20,000 ಟನ್ ಭಾರ ಇರುತ್ತೆ. ಅಂದ್ರೆ ನಮ್ಮ ವಿಮಾನ ವಾಹಕ ನೌಕೆ ವಿಕ್ರಾಂತ್ ಇದೆಯಲ್ಲ, ಅದರ ಹಾಫ್ನಷ್ಟು ತೂಕ ಬರುತ್ತೆ. ಇದರ ಮೇಲೆ ಹೆಲಿಕಾಪ್ಟರ್ಗಳು, ಡ್ರೋನ್ಗಳು, ಮಿಸೈಲ್ಗಳು, ಸೈನಿಕರು ಎಲ್ಲವನ್ನ ಕ್ಯಾರಿ ಮಾಡಬಹುದು. ಒಂದು ರೀತಿ ಮಿನಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಂತೆ ಇವು ಕೆಲಸ ಮಾಡ್ತವೆ. ಸೇನೆ ಮತ್ತು ವಾಯುಪಡೆ ಇಬ್ಬರಿಗೂ ಯೂಸ್ ಆಗೋ ತರ ಇದನ್ನ ಖರೀದಿ ಮಾಡ್ತಿದ್ದಾರೆ. ಇದೇ ಹೊತ್ತಲ್ಲಿ ALWT ಅಂದ್ರೆ ಅಡ್ವಾನ್ಸ್ಡ್ ಲೈಟ್ ವೇಟ್ ಟಾರ್ಪಿಡೋಸ್ ಅನ್ನ ಕೂಡ ನೇವಿಗೆ ಕೊಡಲಾಗ್ತಾ ಇದೆ. ನೀರ ಒಳ ಹೋಗಿಯೂ ಸಬ್ಮರೀನ್ ಗಳನ್ನ ಹುಡುಕಿ ಹೊಡಿತವೆ. ಹಾಗೆ ಪ್ರತ್ಯೇಕವಾಗಿ 1,200 ಕೋಟಿ ರೂಪಾಯಿಗೆ ಸರ್ಫೇಸ್ ಗನ್ ಕೊಡ್ತಾ ಇದ್ದಾರೆ. ಇದು ಕೂಡ ಶತ್ರುಗಳ ವಿರುದ್ಧ ಬೃಹತ್ ಪ್ರಮಾಣದಲ್ಲಿ ದಾಳಿ ಮಾಡೋಕೆ ಯೂಸ್ ಆಗುತ್ತೆ.
ಆಗತ್ತೆ. ಸ್ನೇಹಿತರೆ, ಭಾರತದ ಇತರ ಸೇನೆಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ನೇವಿಗೆ ಇಷ್ಟು ದಿನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅವಶ್ಯಕತೆಗೆ ತಕ್ಕಷ್ಟು ನಾವು ರಿಸೋರ್ಸಸ್ ಕೊಡ್ತಾ ಇರಲಿಲ್ಲ. ಆಫ್ಕೋರ್ಸ್ ಈಗಲೂ ದೊಡ್ಡ ಮಟ್ಟದಲ್ಲಿ ಚೀನಾ ಲೆವೆಲ್ಗೆ ನಾವು ರಿಸೋರ್ಸಸ್ ಕೊಡ್ತಾ ಇಲ್ಲ. ಆದರೆ ಆಪರೇಷನ್ ಸಿಂಧೂರ್ ನಂತರ ದೇಶಕ್ಕೆ ನೇವಿಯ ಪ್ರಾಮುಖ್ಯತೆ ಗೊತ್ತಾಗಿದೆ. ಇಡೀ ಯುದ್ಧದಲ್ಲಿ ಪಾಕಿಸ್ತಾನ ಅಲುಗಾಡದಂತೆ, ಅವರು ಉಸಿರು ಮಿಸುಕಾಡದಂತೆ ಪ್ರೆಷರ್ ಕ್ರಿಯೇಟ್ ಮಾಡಿದ್ದು, ಪಾಕಿಗಳ ಎದೆ ಮೇಲೆ ದೊಡ್ಡ ಕಡಿಯೋ ಕಲ್ಲಿನ ಭಾರವನ್ನ ಫೀಲ್ ಆಗೋ ರೀತಿ ಮಾಡಿದ್ದು ನಮ್ಮ ನೇವಿ ಅರಬ್ಬಿ ಸಮುದ್ರದಲ್ಲಿ ಹೋಗಿ ರೆಡಿಯಾಗಿ ನಿಂತ್ಕೊಂಡು ಸ್ವ್ಯಾಗ್ ಅಲ್ಲಿ. ಅವತ್ತು LOCಯಲ್ಲಿ ಪಾಕ್ ಚೂರು ದುಸ್ಸಾಹಸ ಮಾಡಿದ್ರು. ಅರಬ್ಬಿ ಸಮುದ್ರದಿಂದ ಮಿಸೈಲ್ ಮಳೆ ಆಗ್ತಾ ಇತ್ತು. ಸಮುದ್ರವನ್ನ ಭಾರತ ಡಾಮಿನೇಟ್ ಮಾಡ್ತಾ ಇತ್ತು. ಅವತ್ತು ಪಾಕಿಸ್ತಾನದ ಪುಕ್ಕಲ ನೇವಿ, ಅದನ್ನ ನೇವಿ ಅಂತ ಕರೆಯೋಕ್ಕೂ ಆಗಲ್ಲ, ಆ ಹಡಗುಗಳನ್ನು ತಗೊಂಡೋಗಿ ಬಚ್ಚಿಟ್ಟಿದ್ರು ಕಮರ್ಷಿಯಲ್ ಹಡಗುಗಳ ನಡುವೆ. ಅದು ಸ್ಯಾಟಲೈಟ್ ಇಮೇಜಸ್ ಅಲ್ಲೂ ಕೂಡ ಆಗ ಬಹಿರಂಗ ಆಗಿತ್ತು. ಸುಮ್ಮನೆ ಆರೋಪ ಅಲ್ಲ, ಇದು ಸಾಬೀತಾಗಿತ್ತು ಇದು. ಹೀಗಾಗಿ ಭಾರತದ ನೇವಿಯ ಶಕ್ತಿ ಏನು ಅನ್ನೋದು ಮತ್ತು ಅದರ ಪ್ರಾಮುಖ್ಯತೆ ಏನು ಅನ್ನೋದು ಈಗ ಇನ್ನಷ್ಟು ಸ್ಪಷ್ಟ ಆಗಿದೆ ಆಸ್ ಎ ನೇಷನ್. ನಮಗೆ ಫ್ಯೂಚರ್ನಲ್ಲಿ ಪಾಕಿಸ್ತಾನದ ಮೇಲೆ ಇನ್ನಷ್ಟು ಸೈಕಲಾಜಿಕಲ್ ಪ್ರೆಷರ್ ಅನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ, ಹೆದರಿಕೆ ಇರಬೇಕು ಅವರಿಗೆ ಅಂತ ಹೇಳಿದ್ರೆ, ನಮ್ಮ ನೌಕಾಪಡೆ ಇನ್ನಷ್ಟು ಸ್ಟ್ರಾಂಗ್ ಆಗೋದು ತುಂಬಾ ಇಂಪಾರ್ಟೆಂಟ್. ಭೂಸೇನೆಗೆ ನಾಗ್ ಮಿಸೈಲ್. ಇನ್ನು 2500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭೂಸೇನೆಯ ಬಲ ಹೆಚ್ಚಿಸೋಕೆ ನಾಗ್ ಮಾರ್ಕ್ 2 ಮಿಸೈಲ್ ಅನ್ನ ಖರೀದಿ ಮಾಡ್ತಿದ್ದಾರೆ. ಈ ನಾಗ್ ಭಯಂಕರ, ಇದು ನಾಗ್, ಇದು ಮಾರ್ಕ್ 2 ಆಂಟಿ ಟ್ಯಾಂಕ್ ಮಿಸೈಲ್. ಇದು ನಾಮಿಕಾದಿಂದ, ಅಂದ್ರೆ ಈಗ ನೋಡ್ತಿದ್ದೀರಲ್ಲ, ಈ ವೆಹಿಕಲ್ ನಿಂದ ಇದನ್ನ ಫೈರ್ ಮಾಡ್ತಾರೆ. ಈ ಒಂದು ಮಿಸೈಲ್ಗೆ 1 ಕೋಟಿ ರೂಪಾಯಿ. ಸೊ 2,500 ಮಿಸೈಲ್ ಅನ್ನ ಈಗ ಖರೀದಿ ಮಾಡ್ತಿದ್ದಾರೆ. ಇವು 2019ರಿಂದ ನಮ್ಮ ಸೇನೆಯಲ್ಲಿದ್ದು ಏರ್ ಫೋರ್ಸ್ ಕೂಡ ಇದನ್ನ ಯೂಸ್ ಮಾಡ್ತಿದೆ. ಏರ್ ಫೋರ್ಸ್ನವರು ಪ್ರಚಂಡ ಮತ್ತು ರುದ್ರ ಹೆಲಿಕಾಪ್ಟರ್ಗಳಿಂದ ಇದನ್ನ ಬಳಸ್ತಾ ಇದ್ದಾರೆ. ಸುಮಾರು 20 ಕಿಲೋಮೀಟರ್ ರೇಂಜ್ ತನಕ ಹೋಗಿ ದಾಳಿ ಮಾಡ್ತಾವಿವು. ಮನೆ ಚೀನಾಗಾಗಿನೇ ನಿರ್ಮಾಣ ಮಾಡಿ ನಿಯೋಜನೆ ಮಾಡಿರೋ ಜೋರಾವರ್ ಟ್ಯಾಂಕ್ ನಿಂದಲೂ ಇದನ್ನ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಲಾಗಿದೆ. ಫ್ಯೂಚರ್ನಲ್ಲಿ ಇದು ಭಾರತದ ಪಾಲಿನ ಮೇನ್ ಆಯುಧ ಆಗೋ ಸಾಧ್ಯತೆ ಇದೆ. ಪೂರ್ಣ ಪ್ರಮಾಣದ ಯುದ್ಧಗಳು ನಡೆಯುವಂತ ಸಿಚುವೇಶನ್ ಬಂದಾಗ, ಟ್ಯಾಂಕ್ ಎಲ್ಲ ಬಳಸಿ ಯುದ್ಧ ಆಗುತ್ತೆ ಅನ್ನೋ ಸಿಚುವೇಶನ್ ಬಂದಾಗ ಅದನ್ನೀಗ 2500 ಕೊಡಿ ಅಂತ ಹೇಳಿ ಆರ್ಡರ್ ಕೊಡಲಾಗಿದೆ. ಹಾಗೆ ಹೈ ಮೊಬಿಲಿಟಿ ವೆಹಿಕಲ್ಸ್ HMVs ಮತ್ತು ಗ್ರೌಂಡ್ ಬೇಸ್ಡ್ ಮೊಬೈಲ್ ಎಲಿಂಟ್ ಸಿಸ್ಟಮ್ GBMES ಗಳನ್ನು ಕೊಳ್ಳೋಕ್ಕೂ ಕೂಡ ರಕ್ಷಣಾ ಸಚಿವಾಲಯ ಒಪ್ಪಿಗೆ ಕೊಟ್ಟಿದೆ. ಎಲಿಂಟ್ ಸಿಸ್ಟಮ್ ಅಂದ್ರೆ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಸಿಸ್ಟಮ್ಸ್. ಸೊ ಫ್ರೆಂಡ್ಸ್, ಇದಾಗಿತ್ತು. ದೀಪಾವಳಿ ಟೈಮ್ನಲ್ಲಿ ನೀವೆಲ್ಲ ಪಟಾಕಿ ತಗೊಳಕ್ ಪ್ಲಾನ್ ಮಾಡ್ತಿದ್ರೆ, ನಮ್ಮ ಸೇನೆ ಎಂತ ದೊಡ್ಡ ಆರ್ಡರ್ ರೆಡಿ ಮಾಡಿದೆ, ಏನೆಲ್ಲ ತಗೊಳಕ್ಕೆ ಅಸ್ತ್ರಗಳನ್ನು ತಗೊಳ್ಳೋಕೆ ಪ್ಲಾನ್ ಮಾಡಿದೆ ಅನ್ನೋದನ್ನ ಅವರೇ ಕೊಟ್ಟಿರೋ ಪಬ್ಲಿಕ್ಲಿ ಅವೈಲೇಬಲ್ ಇನ್ಫಾರ್ಮೇಶನ್ ಅನ್ನು ನಿಮಗೆ ಸಮ್ಮರಿ ಮಾಡಿ ನಿಮಗೆ ತಲುಪಿಸುವಂತ ಪ್ರಯತ್ನ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇದ್ದವರು ಅದನ್ನು ಕನ್ಸಿಡರ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.